ಇವಾಗ ರೋಡ್ ಮಾಡಲ್ ಇದೆ, ರೋಡ್ ಮಾಡಲೇ ಈ ರೇಂಜಿಗೆ ಚಚ್ಚಿದ್ದೀನಿ. ಟ್ರ್ಯಾಕ್ ಮೋಡಿಗೆ ಹಾಕ್ಕೊಡಿದ್ದೀವಿ ಅಂದರೆ ಇನ್ನೂ ಬಡ್ದಾಡ್ಬೋದು ಗಾಡಿನ. ಅಷ್ಟು ಬಡ್ದಾಡೋಕ್ಕೆ ನಮ್ಮ ಇಂಡಿಯಾದಲ್ಲಿ ರೋಡ್ ಚೆನ್ನಾಗಿಲ್ಲ. 130 ಮೇಲೆ ಹೋಗೋಕ್ಕೆ ರೋಡೇ ಸಿಗ್ತಾಯಿಲ್ಲ. ಆದರೂ ಅದು 145 ಫಿಫ್ತ್ ಗೇರಲ್ಲಿ ಹೋಯ್ತಾ 6th ಗೇರಲ್ಲಿ ಹೋಯ್ತಾ ಅನ್ನೋದೇ ನಂಗೆ ಗೊತ್ತಾಗ್ತಾಯಿಲ್ಲ. ನಾನು 6th ಗೇರಲ್ಲಿ ಐತೆ ಅಂದ್ಕೊಂಡೆ ಹೊಡೆದ್ಬಿಟ್ಟಿದ್ದೀನಿ, ಅದು 145ವರೆಗೂ ಹೋಗ್ಬಿಟ್ಟೈತೆ. ಆರಾಮ 160 ಅಂತೂ ಹೊಡೆಯುತ್ತೆ ಪಕ್ಕ. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಯೂಟ್ಯೂಬಿಗೆ ಒಂದು ಫುಲ್ ಲೆಂತ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಯಾವುದಪ್ಪ ನಮ್ಮ ಹತ್ರ ಇರೋ ಗಾಡಿ ಅಂದರೆ ನಮ್ಮ ಹತ್ರ ಇದೆ KTM ಡ್ಯೂಕ್ 250. ಆದರೂ ದೂರದಿಂದ ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿ ನಮ್ಮ ಗಾಡಿ, ಇಲ್ಲೂ ಈ ಗಾಡಿ. ಇದು ನಮ್ಮದಲ್ಲ, ಗೊತ್ತಿರೋರ್ದು ಅಷ್ಟೇ. ಇದರಲ್ಲೂ ನಿಮಗೆ ತುಂಬ ಕಲರ್ ಆಪ್ಷನ್ಸ್ ಇದೆ. ಇವಾಗ ಹೊಸ್ತ ಒಂದು ಗ್ರೇ ಆಪ್ಷನ್ಸ್ ಆಗಿಬಿಟ್ಟಿದ್ದಾನೆ. ಈ 2026 ಗ್ರೇ ಇದೆ, ಮತ್ತು ಫುಲ್ ಆರೆಂಜ್ ಇದೆ, ಮತ್ತು ಫುಲ್ ಬ್ಲ್ಯಾಕು. ಟೋಟಲು 3 ಕಲರ್ಸ್ ಏನೋ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ. ಇದ್ರದ್ದು ಆನ್ ರೋಡ್ ಪ್ರೈಸು ಸದ್ಯಕ್ಕೆ ನಮ್ಮ ತುಮಕೂರಲ್ಲಿ 2,90,000 ಏನೋ ಇದೆ ಅನಿಸುತ್ತೆ. ನಿಯರ್ಲಿ 3 lakhs ಟಚ್ ಆಗಿಬಿಡುತ್ತೆ ಇದು 250cc ಇದು. ಇಲ್ಲೇ ಇರ್ರಿ, ಒಂದು ರೌಂಡ್ ಹಿಂಗೆ ಹೋಗ್ಬತ್ತೀನಿ. ಆ್ಯನಿಮೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ರೆಡಿ ಟು ರೇಸ್ ಅನ್ನೋದು ಆನ್ ಮಾಡಿದ ತಕ್ಷಣ ರೆಡಿ ಟು ರೇಸ್ ಅಂತ ಬರುತ್ತೆ ನೋಡಿ, ಅದು ಮಾತ್ರ ಸಖತ್ತಾಗಿದೆ. ಸೌಂಡ್ ನೋಡ್ಬೋದು ನೀವು, ಏನು ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟು ಅದೆಲ್ಲ ಹಾಕಿದ್ದೀರ ಅಂದರೆ ಇನ್ನೂ ಹೆವಿ ಕಿರ್ಚಾಡುತ್ತೆ ಗಾಡಿ. ಹೇಳೋದ್ನಲ್ಲ, ಗಾಡಿ ಮಾತ್ರ ಓಡ್ಸೋಕೆ ತುಂಬ ಚೆನ್ನಾಗಿದೆ. ಇದು ಯಾವ ಥರ ಇದೆ ಅಂದರೆ ಗಾಡಿ, ಇದು ಲಾಂಚ್ ಆಗಿದ್ದ ಟೈಮಲ್ಲಿ ಇದನ್ನು ಬೀಟ್ ಹೊಡೆಯೋಕ್ಕೆ ಇದು ಕಾಂಪಿಟೇಷನಿಗೆ ಯಾವುದೂ ಗಾಡಿನೇ ಇರಲಿಲ್ಲ. ನಿಮಗೆ ಇದು ಕಾಂಪಿಟೇಷನ್ ಅಂತ ಸದ್ಯಕ್ಕೆ ಇವಾಗ ಇರೋದು ಅಂದರೆ ಎಕ್ಸ್ಟ್ರೀಮ್ 250 ಯಾರು ಒಂದಿದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಇದು ಕಾಂಪಿಟೇಷನ್ನೇ ಅಲ್ಲ. ಅವಾಗ ಇದು ಹುಟ್ಟೋಕ್ಕೂ ಮುಂಚೆ ಇನ್ನೊಂದು ಗಾಡಿ ಇತ್ತು, ಹೋಂಡಾ CBR 250. ಆ ಗಾಡಿ ಒಂದು ಪಕ್ಷ ಕನ್ಸಿಡರ್ ಮಾಡ್ಬೋದಿತ್ತು. ಬಟ್ ಏನಂದರೆ ಆ ಗಾಡಿನ ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಹೋಂಡಾದವರು. ಅದು ಇದ್ದಿದ್ದರೆ ಇನ್ನೂ ಮಸ್ತಾಗಿರೋದು. ಅದು ಬಿಟ್ಟರೆ ಇದು ಕಾಂಪಿಟೇಷನ್ ಅಂತ ಇದ್ದಿದ್ದು ಸುಜುಕಿಲಿ 250 ಇತ್ತು, ಜಿಕ್ಸರ್ 250, ಆ್ಯಂಡು ಯಮಹಾದಲ್ಲೂ ಇತ್ತು FZ 250, ಮತ್ತು ಪಲ್ಸರಲ್ಲೂ ಇತ್ತು N250 ಇದೆ. ಬಟ್ ಅದರಲ್ಲೆಲ್ಲ ಏನು ಅಂದರೆ ಅಷ್ಟೊಂದು ಪವರ್ ಇಲ್ಲ, ಅದರಲ್ಲೆಲ್ಲ ಜಸ್ಟ್ ಟಾರ್ಕ್ ಇದೆ ಅಷ್ಟೇ. ಬಟ್ಟು ಪವರ್ ಅಂತ ಬಂದಿದ್ದು ಮಾತ್ರ ಈ KTMಲ್ಲೇ. ಇಂಜಿನ್ನು ಅದು ಬಜಾಜ್ ಇರ್ಬೋದು, ಬಟ್ ಅಂದರೆ ಇದನ್ನು ಡಿಸೈನ್ ಮಾಡಿರೋದು, ಆ ಇಂಜಿನ್ನ ಆಪ್ಟಿಮೈಸ್ ಮಾಡಿರೋದು ಎಲ್ಲ KTM ಅವರೇ. ಅದರಿಂದ ಅಗ್ರೆಸಿವ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿದೆ ಈ ಗಾಡೀಲಿ. ಮತ್ತು ಹ್ಯಾಂಡಲ್ ಬಾರ್ ಪೊಸಿಷನ್ ಇರ್ಬೋದು, ರೈಡಿಂಗ್ ಪೊಸಿಷನ್ ಇರ್ಬೋದು, ತುಂಬಾ ಸಖತ್ತಾಗಿದೆ. ಏನಂದರೆ ಎಷ್ಟೇ ಲಾಂಗ್ ರೈಡ್ಗೆಲ್ಲ ತುಂಬ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು ಇದು ರೈಡರ್ಸ್ಗೆ. ಇನ್ನು ಈ ಗಾಡೀಲಿ ನಿಮಗೆ 249.07cc ಸಿಂಗಲ್ ಸಿಲಿಂಡ್ರು ಲಿಕ್ವಿಡ್ ಕೂಲ್ಡು SOHC ಇಂಜಿನ್ ಸಿಗುತ್ತೆ ನಿಮಗೆ ಜನ್ರೇಷನ್ 2 ಮತ್ತು ಜನ್ರೇಷನ್ 1 ನಿಮಗೆ DOHC ಇಂಜಿನ್ ಸಿಗ್ತಾಯಿತ್ತು. ಇನ್ನು ಇದ್ರ ಪವರ್ ರೇಷಿಯೋ ಬಗ್ಗೆ ಮಾತಾಡಬೇಕು ಅಂದರೆ 31 PS ಆಫ್ ಪವರ್ ನಿಮಗೆ 9,250 RPM ಸಿಗುತ್ತೆ. ಇನ್ನು ಟಾರ್ಕ್ ವಿಚಾರಕ್ಕೆ ಬಂತು ಅಂದರೆ 25 Nm ಆಫ್ ಟಾರ್ಕ್ ನಿಮಗೆ 7,250 RPM ಸಿಗುತ್ತೆ. ಸೊ ಫಾಸ್ಟೆಸ್ಟ್ 250 ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇವಾಗ. ಇಲ್ಲಿ ಪ್ಲೇಸ್ ನೋಡಿರಿ ಏನು ಸಗದಾಗಿದೆ ಅಲ್ವಾ. ಈ ಥರ ಪ್ಲೇಸಲ್ಲಿ ಹಿಂಗೆ ಬಂದು ಗಾಡಿನ ನಿಲ್ಲಿಸಿ ಒಂದು ಫೋಟೋ ತೆಗೆಯೋಣ ಇರಿ. ಈ ಗಾಡಿದು ನಮ್ಮದು ಕ್ಯಾಮ್ರಾನೇ ಎಲ್ಲೆಲ್ಲ ಪೊಸಿಷನ್ ಆಗಿಬಿಟ್ಟಿದೆ. ಸಕ್ಕತ್ತಾಗಿದೆ ಗಾಡಿ ಲುಕ್ಸ್ ಮಾತ್ರ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಣ್ಣವ್ರ ಫ್ರೆಂಡ್ದು ಗಾಡಿ. ಇಷ್ಟು ದಿನ ಇದು ಬೆಂಗಳೂರಲ್ಲಿತ್ತು. ನಮ್ಮ ಅಣ್ಣ ಸ್ವಲ್ಪ ಕೆಲಸದ ಮೇಲೆ ತುಮಕೂರಿಗೆ ಬಂದಿದ್ದ, ಅದರಿಂದ ಗಾಡಿ ಸಿಕ್ಕಿದೆ. ಮೊದಲು 200cc ಓಡಿಸಿದೆ, KTM 200. ಅದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗಾಡಿ. ಅದು ನಮ್ಮ ಫ್ರೆಂಡ್ದೇ, ಅದೂ ಚೆನ್ನಾಗಿತ್ತು. ಮತ್ತು NS ಎಲ್ಲ ಓಡಿಸಿದೆ, ಅದೂ ಚೆನ್ನಾಗಿದೆ. ಬಟ್ ಏನಂದರೆ KTM ಅಷ್ಟು ಫೀಲು ಬೇರೆ ಇನ್ಯಾವ ಬ್ರ್ಯಾಂಡ್ ಗಾಡಿಲೂ ಸಿಗೋದಿಲ್ಲ. ಇದಕ್ಕೆ ಒನ್ ಆಫ್ ದ ಟಕ್ಕರ್ ಕೊಡ್ತಾಯಿರೋ ಗಾಡಿ ಏನಂದರೆ ಇವಾಗ ಎಕ್ಸ್ಟ್ರೀಮ್ 250. ಅದೂ ಒಂದು ಸತಿ ಓಡಿಸಿ ನೋಡೋಣ ಅದು ಯಾವ ಥರ ಇದೆ ಅಂತ. ನೋಡೋಣ, ಕಂಪೇರ್ ಮಾಡಿ ನೋಡೋಣ ಇದಕ್ಕೂ ಅದಕ್ಕೂ ಯಾವ ಥರ ಇದೆ ಅಂತ. ಎಕ್ಸ್ಟ್ರೀಮ್ 250 ನಮ್ಮ ತುಮಕೂರು ನಿಯರ್ ಬೈ ಯಾರ ಹತ್ರನಾದ್ರು ಇದ್ದರೆ ಒಂದೇ ಒಂದು ಸತಿ ನನಗೆ ಓಡ್ಸೋಕೆ ಕೊಡಿ, ಹೇಳ್ತೀನಿ ಯಾವ ಥರ ಇದೆ ಗಾಡಿ ಅಂತ. ಒಂದೇ ಒಂದು ಸತಿ ಕೊಟ್ಟು ನೋಡಿ. ನಮ್ಮದೇ ಕಾಲೇಜು, ವೈಸಿರಿ ಕಾಲೇಜು
ಇವತ್ತು ಭಾನುವಾರ ಇರೋದ್ರಿಂದ ಕ್ಲೋಸ್ ಮಾಡಿಬಿಟ್ಟವ್ರೆ. ಐ ಲವ್ ವೈಸಿರಿ ಅಣ್ಣ. ಇನ್ನು ಫ್ರಂಟಲ್ಲಿ ನೀವು ನೋಡ್ತೀರ ಅಂದರೆ 43 mm WP ಅಪೆಕ್ಸ್ ಅವ್ರದ್ದು ನಿಮಗೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತಾಗಿದೆ. ಇನ್ನು ಬ್ಯಾಕ್ ಸೈಡೂ ಅಷ್ಟೇ, ಇದೂ WP ಅಪೆಕ್ಸ್ ಅವ್ರದ್ದೇ. ಇದೂ ಅಷ್ಟೇ ಮೊನೋಶಾಕ್ ಸಸ್ಪೆನ್ಷನು. ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಆರಾಮಾಗಿ ಇಲ್ಲಿ ನೀವು ಬೌನ್ಸಿಂಗ್ನ ಅಡ್ಜಸ್ಟ್ ಮಾಡ್ಕೊಬೋದು. ಇನ್ನು ಫ್ರಂಟು ಬ್ಯಾಕು ಎರಡರಲ್ಲೂ ನಿಮಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ ವಿತ್ ಡಿಸ್ಕ್ ಬ್ರೇಕು. ನಿಮಗೆ ಬ್ಯಾಕಲ್ಲಿ ವೈಬ್ರೇಕ್ ಕೊಟ್ಟಿದ್ದಾರೆ, ಫ್ರಂಟಲ್ಲೂ ವೈಬ್ರೇನೆ ಅನಿಸುತ್ತೆ, ನೋಡ್ಬೋದು. ಸ್ವಲ್ಪ ಹೀಟಾಗಿದೆ, ಯಾಕಂದರೆ ಇಷ್ಟೊತ್ತು ಚಚ್ಚಾಡಿದ್ದೀವಿ ಗಾಡಿನ, ಅದರಿಂದ. ಫ್ರಂಟಲ್ಲಿ ನಿಮಗೆ 320 mm ಡಿಸ್ಕ್ ಬ್ರೇಕ್ ಸಿಗುತ್ತೆ, ಬ್ಯಾಕ್ ಸೈಡಲ್ಲಿ ನಿಮಗೆ 240 mm ಸಿಗುತ್ತೆ. ಇದು ನಿಮಗೆ 240 mm ಸಿಗುತ್ತೆ. ಇದರಲ್ಲೂ ನಿಮಗೆ ABS ಇದೆ, ಸಖತ್ತಾಗಿದೆ, ಚೆನ್ನಾಗೂ ವರ್ಕ್ ಆಗ್ತಾಯಿದೆ. ಇದರಲ್ಲಿ ನಿಮಗೆ ಸೂಪರ್ ಮೋಟೋ ABS ಅಂತ ಸಿಗುತ್ತೆ ಫ್ರಂಟಲ್ಲಿ. ನೀವು ಫ್ರಂಟು ಬ್ಯಾಕು ಸ್ವಿಚ್ ಮಾಡ್ಕೊಬೋದು. ಬ್ಯಾಕ್ ಸೈಡ್ ಬೇಕು ಅಂದರೆ ಇಟ್ಕೊಂಡು ಆಫ್ ಮಾಡ್ಕೊಬೋದು. ಬ್ಯಾಕ್ ಸೈಡ್ದು ಮಾತ್ರ, ಫ್ರಂಟ್ ಮಾತ್ರ ಎನಿ ಟೈಮ್ ಆನಲ್ಲೇ ಇರುತ್ತೆ. ಸೆಕೆಂಡ್ ಇಯರ್ ನೋಡಿ ಹೆಂಗೆ ಕಿತ್ಕೊಂತೈತೆ. ಕ್ವಿಕ್ ಶಿಫ್ಟರೇ ಐತೆ ಕಣೋ ಇದರಲ್ಲಿ, ನಾವು ಕ್ವಿಕ್ ಶಿಫ್ಟರೇ ಯೂಸ್ ಮಾಡಲಿಲ್ಲ. ಇನ್ನು ನಿಮಗೆ ಇದರಲ್ಲಿ ಎಲ್ಲ ನಿಮಗೆ LED ಸೆಟಪ್ ಬರುತ್ತೆ. ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರುತ್ತೆ, ಮತ್ತು LED ಹೆಡ್ಲೈಟ್ ಇದೆ, ಆ್ಯಂಡ್ LED ಟೈಲೈಟ್ಸು ಸಹ LEDನೇ ಇದೆ, ಮತ್ತು ಇಂಡಿಕೇಟರ್ಸ್ ಸಹ LEDನೇ ಇದೆ. ಇದರಲ್ಲಿ ಹಜಾರ್ಡ್ ಸಹ ಇದೆ. ಇನ್ನು ಇದರಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಇದು 15 ಲೀಟ್ರ್ ಫ್ಯೂಯಲ್ ಟ್ಯಾಂಕ್. ನಿಮಗೆ ಫುಲ್ ಟ್ಯಾಂಕ್ 15 ಲೀಟ್ರ್ ಆಗುತ್ತೆ. ಏನಿಲ್ಲಾಂದ್ರೆ ನಿಮ್ಗೆ ಆರಾಮಾಗಿ ಒಂದು 25ವರೆಗಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ಮೈಲೇಜ್ನ. ಅದ್ರ ಮೇಲಂತೂ ಕೊಡಲ್ಲ, ಯಾಕಂದರೆ ಇದು KTMದು ಹೈ ರೇವಿಂಗ್ ಇಂಜಿನ್ ಆಗಿರೋದ್ರಿಂದ 25 ಮೇಲೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಯಾಕಂದರೆ ಯಾರೂ ಅಷ್ಟು ನಿಧಾನಕ್ಕೆ ಓಡಿಸೋದಿಲ್ಲ. 9500ಗೆ ರೆಡ್ ಲೈನ್ ಆಗುತ್ತೆ. ಅಷ್ಟಕ್ಕೇ ಹೆವಿ ಫುಲ್ಲು ಸಖತ್ತು ಒಳ್ಳೆ ಕಿರ್ಚಾಡುತ್ತೆ ಗಾಡಿ. ಹಂಗೆ ಇದರಲ್ಲಿ ತುಂಬಾ ಇನ್ಫಾರ್ಮೇಷನ್ಸ್ ಇದೆ ನೋಡಿ. ಟ್ರಿಪ್ ನೋಡ್ಕೊಬೋದು, ಬೈಕ್ ಇನ್ಫಾರ್ಮೇಷನ್ ಇರ್ಬೋದು, ಮೋಟಾರ್ ಸೈಕಲ್ದು ರೈಡಿಂಗ್ ಮೋಡ್ಸ್ ಇದೆ, ಸ್ಟ್ರೀಟು ಮತ್ತು ರೋಡು. ನೆಕ್ಸ್ಟು ABS ಎರಡೂ ಆನ್ ಆಗಿದೆ, ಫ್ರಂಟು ಬ್ಯಾಕು. ಇದನ್ನು ಸಹ ನೀವು ಆಫ್ ಮಾಡ್ಕೊಬೋದು. ಬ್ಯಾಕ್ಸ್ ಮಾತ್ರ ಆಫ್ ಮಾಡ್ಕೊಬೋದು, ಫ್ರಂಟ್ ಆಫ್ ಮಾಡೋಕ್ಕಾಗೋದಿಲ್ಲ. ABS. ಇನ್ನು ಸ್ವಿಚ್ ಕ್ವಾಲಿಟೀಸ್ ಬಗ್ಗೆ ಎಲ್ಲ ಹೇಳಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನೋಡಿ, ಹೆಡ್ಲೈಟ್ದು ಆಲ್ LED ಸೆಟಪ್ ಬರುತ್ತೆ. ಇದೆಲ್ಲ ಸಕ್ಕತ್ತಾಗಿದೆ ಗುರು, ಫೀಲ್ ಮಾತ್ರ 250. ಇಷ್ಟು ದಿನ 200 ಓಡಿಸಿನೇ ಫುಲ್ ಸೈಕಾಗಿದ್ದೆ. ಹಿಡಿಯೋಕ್ಕಂತೂ ಒಳ್ಳೆ ಇದಿರಬೇಕು ಇದಕ್ಕೆ. ಥ್ರಾಟಲ್ ಮಾತ್ರ ಹೆವಿ ಸ್ಮೂತ್ ಇದೆ, ಕೊಟ್ಟಿದ ತಕ್ಷಣ ಹಂಗೆ ನುಗ್ತಾ ಇದೆ. ಬನ್ನಿ ಇವಾಗ ಹೈವೇನಲ್ಲಿ ಒಂದು ಸತಿ ಚಿಕ್ಕದಾಗೆ ಡ್ರ್ಯಾಗು. ABS ಅಷ್ಟೇ, ಇದರಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂದರೆ, ಇಷ್ಟು ಸ್ಪೀಡಾಗಿ ಹೋಗ್ತಿರೋ ಗಾಡಿನೂ ಸಹ ಹಂಗೆ ಹಿಡಿದು ನಿಲ್ಲಿಸ್ಬಿಡುತ್ತೆ ABS. ಇವಾಗ ಗೊತ್ತಾಗಿರ್ಬೋದು ಯಾಕೆ KTM 2014-16 ಆ ಟೈಮಲ್ಲೆಲ್ಲ ಲಾಂಚ್ ಆದಾಗ ಯಾಕೆ ಎಷ್ಟು ಜನ ಬಿದ್ದು ಸಾಯ್ತಾಯಿದ್ರು ಅಂತ. ಯಾಕಂದರೆ ಈ ಗಾಡೀಲಿ ಅಷ್ಟು ಪವರ್ ಇದೆ. ಈ ಪವರ್ನ ಅವಾಗ ಆಗಿನ ಯೂತ್ಸಿಗೆ ಕಂಟ್ರೋಲ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಈ ಪವರ್ನ ಅಷ್ಟು ಪವರ್ ಇದೆ ಈ ಗಾಡೀಲಿ, ಅದರಿಂದನೇ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು. ಆದರೂ ಈ ಗಾಡೀಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಹೀಟ್ ಹಂಗೆ ಕಾಲಿಗೆ ಹೊಡಿತೈತೆ. ಎಷ್ಟು ಹೀಟ್ ಆಗುತ್ತೆ ಅಂದರೆ ಗಾಡಿ ಸಖತ್ ಹೀಟ್ ಆಗುತ್ತೆ, ಹಂಗೆ ಕಾಲಿಗೆ ಹೊಡಿತೈತೆ ಹೀಟು. ಆಲ್ಮೋಸ್ಟ್ 130 ಕ್ರಾಸ್ ಮಾಡಿದೆ, ಬಟ್ ಆದರೂ ಅದ್ರ ಮೇಲೆ ಹೋಗೋಕ್ಕೆ ಅಷ್ಟು ಚೆನ್ನಾಗಿರೋ ರೋಡ್ ಸಿಗ್ತಾ ಇಲ್ಲ ಇಲ್ಲಿ. 100 ಕ್ರಾಸ್ ಆಗ್ತಿದ್ದಂಗೆ ಎದೆಲ್ಲಿ ಜಲ್ ಅಂತತೆ. ಯಾಕಂದರೆ ಗಾಡಿ ತುಂಬ ವೆಯ್ಟ್ಲೆಸ್ಸು, ವೆಯ್ಟೇ ಇಲ್ಲ ಗಾಡಿ. ಹಿಡಿದ್ರೆ ಹಂಗೆ ಸುಮ್ಮನೆ ಕಿತ್ಕೊಂಡು ಹೋಗ್ತೈತೆ ಗಾಡಿ. ಈ 5th ಗೇರಲ್ಲಿ 145 ಹೊಡೆದಿದ್ದೀನಿ, ಇನ್ನೂ ಒಂದು ಗೇರ್ ಐತೆ. ಅಪ್ಪ, ಆ ಶಾರ್ಟ್ ಗೇರಲ್ಲಂತೂ ತುಂಬ ಬೇಗನೆ ರೆಡ್ ಲೈನ್ ಆಗಿಬಿಡುತ್ತೆ. 6th ಗೇರಲ್ಲಿ ರೆಡ್ ಲೈನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಯಾಕಂದರೆ ಆ ಥರ ರೋಡ್ ಇಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ.